ಇನ್ನು ಬನವಾಸಿಯ ಮಧುಕೇಶ್ವರ ದೇಗುಲ ಮಳೆಯಿಂದಾಗಿ ಸೋರ್ತಾ ಇದೆ. ಹೌದು, ಆ ಭಾಗದಲ್ಲಿ ಬಹಳ ಮಳೆ ಸುರಿತಾ ಇದೆ. ಹೌದು, ಆದರೆ ಕಳೆದ 10 ವರ್ಷಗಳ ಹಿಂದೆ ಇದರ ಚಾವಣಿ ಸರಿಪಡಿಸುವಂತ ಕೆಲಸ ಆಗಿತ್ತು. ಈಗ ನೋಡಿ ಮತ್ತೆ ಇದು ಚಾವಣಿ ಸೋರೋದಕ್ಕೆ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿಯ ದೇವಸ್ಥಾನ. ಈ ದೇವಸ್ಥಾನವನ್ನ ನಾವು ಯಾಕೆ ಉಳಿಸ್ಕೊಬೇಕು, ಅದು ಇಲ್ಲಿರುವಂಥ ವಿಚಾರ. 2ನೇ ಶತಮಾನದಲ್ಲಿ ಕದಂಬರು ನಿರ್ಮಿಸಿದಂಥ ಮಧುಕೇಶ್ವರ ದೇಗುಲ ಕನ್ನಡಿಗರ ಅಸ್ಮಿತೆಯ ಪ್ರತೀಕ. ಈ ದೇಗುಲ ಕನ್ನಡಿಗರ ಮೊದಲ ರಾಜಧಾನಿಯ ದೇವಸ್ಥಾನ ಇದು. ನೋಡಿ, ಈಗ ಟಾರ್ಪಲ್ ಹೊತ್ತಿಸಿ ಆ ದೇವಸ್ಥಾನವನ್ನು ನೀರು ಹರಿದೇ ಇರುವಂಥ ರೀತಿಯಾಗಿ ಸಂರಕ್ಷಿಸುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಎಷ್ಟೋ ಶತಮಾನಗಳು ಬಂದಿದೆ, ಏನೂ ಸಮಸ್ಯೆ ಇಲ್ದಿತಿ. ಈಗ ಸಮಸ್ಯೆ ಆಗ್ತಾ ಇದೆ, ಇವ್ರುಗಳಿಗೆ ಅದನ್ನು ಸರಿಪಡಿಸೋಕೆ ಆಗ್ತಾ ಇಲ್ಲ. ಇದು ನಮ್ಮ ವ್ಯವಸ್ಥೆ, ನಮ್ಮ ಈಗಿನ ಟೆಕ್ನಾಲಜಿ. ಸೂರಜ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಕನ್ನಡಿಗರ ಮೊದಲ ರಾಜಧಾನಿ ಬನವಾಸಿಯಲ್ಲಿರುವಂತಹ ಮಧುಕೇಶ್ವರ ದೇವಸ್ಥಾನ ಸೋರುತ್ತಿದೆ. ಸೋರುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮೇಲ್ಛಾವಣಿಲಿ ಟರ್ಪಾಲನ್ನು ಹಾಕಲಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿರುವಂತಹ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ. ಸುಮಾರು 2 ಶತಮಾನದಲ್ಲಿ ಕಟ್ಟಿರುವಂತಹ ಈ ದೇವಸ್ಥಾನ ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಬನವಾಸಿ ಎಂಬುದು ಕನ್ನಡಿಗರ ಮೊದಲ ರಾಜಧಾನಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಹಿಂದೆ ಕದಂಬರು ತಮ್ಮ ಆಳ್ವಿಕೆಯನ್ನು ಆರಂಭ ಮಾಡಬೇಕಾದರೆ ಬನವಾಸಿಯಲ್ಲಿ ಆರಂಭ ಮಾಡ್ತಾರೆ. ಆ ತಮ್ಮ ಆಳ್ವಿಕೆಯ ಸಂದರ್ಭದಲ್ಲಿ ಈ ಮಧುಕೇಶ್ವರ ದೇವರ ಆಶೀರ್ವಾದದ ಮೂಲಕ ತಮ್ಮ ಆಳ್ವಿಕೆಯನ್ನು ಆರಂಭ ಮಾಡಿ ಇವತ್ತು ಕರ್ನಾಟಕ ಕನ್ನಡ ಒಂದು ದೊಡ್ಡ ಮಟ್ಟಿಗೆ ಬೆಳೆದಿದೆ. ಆದರೆ ಇದರ ಮೊದಲ ರಾಜಧಾನಿಯಾಗಿರುವಂಥ ಬನವಾಸಿ ಮತ್ತು ರಾಜಧಾನಿಯನ್ನು ಪ್ರಾರಂಭ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿರುವಂಥ ಮಧುಕೇಶ್ವರ ದೇವಸ್ಥಾನ ಮಾತ್ರ ಸೋರ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಪೂರ್ತಿಯಾಗಿ ಟರ್ಪಲನ್ನು ಹಾಕಲಾಗಿದೆ. ಪ್ರಮುಖವಾಗಿ ಕಳೆದ 4 ವರ್ಷಗಳಿಂದ ದೇವಸ್ಥಾನ ಪ್ರತಿ ಮಳೆಗಾಲದಲ್ಲಿಯೂ ಸಹಿತ ಸೋರುತ್ತೆ. ಇಲ್ಲಿ ಒಳಗಡೆ ಹೋಗುವಂತಹ ಭಕ್ತಾದಿಗಳಿಗೂ ಸಹಿತ ಸಮಸ್ಯೆ ಆಗುತ್ತೆ. ಅಲ್ಲಿರುವಂಥ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥ ಅರ್ಚಕರಿಗೂ ಸಹಿತ ಸಮಸ್ಯೆ ಆಗುತ್ತೆ. ಅಷ್ಟರ ಮಟ್ಟಿಗೆ ದೇವಸ್ಥಾನ ಸೋರುತ್ತೆ. ಆ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಟರ್ಪಾಲನ್ನು ಹಾಕಲಾಗಿದೆ. 2010ರಲ್ಲಿ L&T ಕಂಪನಿಯವರು ಈ ಮೇಲ್ಛಾವಣಿಯನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಹೊಸ ಮೇಲ್ಛಾವಣಿಯನ್ನು ಹಾಕಿದ್ರು. ಆದರೆ ಕೇವಲ 10 ವರ್ಷದಲ್ಲಿ ಮತ್ತೆ ಅದು ಯಥಾವತ್ತಾಗಿ ಸೋರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈಗ ಪುರಾತತ್ವ ಇಲಾಖೆಯವರು ಅದರ ಮೇಲೆ ಟರ್ಪಾಲನ್ನು ಹಾಕುವುದರ ಮೂಲಕ ಸೋರದಂತೆ ತಡೆ ಹಿಡಿದಿದ್ದಾರೆ. ಆದರೆ ಹೆಚ್ಚಿನ ಮಳೆ ಬಂದ ಸಂದರ್ಭದಲ್ಲಿ ಟರ್ಪಾಲು ಸಹಿತ ಕಿತ್ತೋಗಿ ಸೋರುತ್ತೆ, ದೊಡ್ಡ ಅನಾಹುತಗಳು ಸಹಿತ ಆಗುವಂಥ ಚಾನ್ಸಸ್ ಇದೆ. ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಕನ್ನಡಿಗರ ಹೆಮ್ಮೆ ಅಂದರೆ ತಪ್ಪಾಗಲಾರದು. ಆದರೆ ಈ ದೇವಸ್ಥಾನ ಈ ಬನವಾಸಿ ಮತ್ತು ಕದಂಬರ ಮೊದಲ ರಾಜಧಾನಿ ಆಗಿರುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಕದಂಬೋತ್ಸವವನ್ನು ಸಹಿತ ಆಚರಿಸಲಾಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕದಂಬೋತ್ಸವವನ್ನು ಆಚರಿಸಿ ಈ ಕನ್ನಡಿಗರ ಹೆಮ್ಮೆ ಬನವಾಸಿಯ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಪ್ರಚಾರವನ್ನು ಕೊಡಲಾಗುತ್ತೆ. ಆದರೆ ಬನವಾಸಿ ಪ್ರಸಿದ್ಧಿ ಆಗುವುದಕ್ಕೆ ಮತ್ತು ಕದಂಬರು ಕನ್ನಡಿಗರ ಮೊದಲ ರಾಜಧಾನಿಯಾಗಿ ಬನವಾಸಿಯನ್ನು ಆಯ್ಕೆ ಮಾಡುವುದಕ್ಕೆ ಮೂಲ ಕಾರಣರಾಗಿರುವಂತಹ ದೇವಸ್ಥಾನವೇ ಸೋರ್ತಾ ಇದೆ. ಅದನ್ನು ನವೀಕರಣ ಮಾಡುವುದಕ್ಕೆ ಇದುವರೆಗೂ ಯಾರೂ ಸಹಿತ ಮುಂದಾಗಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಕೆಲವು ಸಂಸದರಾಗಿರುವಂತಹ ಕಾಗೇರಿ ಅವರು ಹೇಳುವ ಪ್ರಕಾರ ಸುಮಾರು ಒಂದು 50 ಲಕ್ಷ ರೂಪಾಯಿ ಹಣ ಮಂಜೂರಾಗಿದೆ. ಆದರೆ ಆದಷ್ಟು ಬೇಗ ಇದನ್ನು ಮತ್ತೆ ನವೀಕರಣ ಮಾಡುವಂಥ ಕೆಲಸವನ್ನು ಸಹಿತ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಯಾವಾಗ ಆ ನವೀಕರಣ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಈ ಹಿಂದೆ L&T ಕಂಪನಿಯವರು ಮಾಡಿದ ರೀತಿಯಲ್ಲೇ ಮತ್ತೆ ಮಾಡಿದರೆ ಮತ್ತೆ 10 ವರ್ಷಕ್ಕೆ ಮತ್ತೆ ಸೋರುವಂಥ ಸಾಧ್ಯತೆಯೂ ಇದೆ. ಅದರ ಜೊತೆಗೆ 2 ಶತಮಾನ ಅಂದರೆ 2ನೇ ಶತಮಾನದಲ್ಲಿ ಮಾಡಿರುವಂತಹ ದೇವಸ್ಥಾನ ಈಗ 21ನೇ ಶತಮಾನ. ಈ 21ನೇ ಶತಮಾನದ ಟೆಕ್ನಾಲಜಿಗೆ ಮತ್ತು ಇಲ್ಲಿರುವಂಥ ಈಗ ಹೊಸ ಏನಾದರೂ ಆವಿಷ್ಕಾರ ಮಾಡೋದಕ್ಕೆ ಹೋದರೆ, ಅದರ ಮೇಲೆ ಹೊಸ ಪ್ರಯೋಗ ಮಾಡೋಕ್ಕೆ ಹೋದರೆ ಎಷ್ಟರ ಮಟ್ಟಿಗೆ ಅದು ಅಲ್ಲಿರುವಂಥ ಪಿಲ್ಲರ್ಗಳು ತಡೆ ಹಿಡಿಯುತ್ತೆ ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.